ಗ್ರಾಮ ವಿದ್ಯುತ್ ಪ್ರತಿನಿಧಿ ಎಂದು ಕರ್ನಾಟಕ ಸರ್ಕಾರ ರೈತ ಮಕ್ಕಳಿಗೆ 2003ರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಒಬ್ಬ ವ್ಯಕ್ತಿಗಳಿಗೆ ಒಂದು ರೋಸ್ಟರ್ ಪದ್ಧತಿ ಪ್ರಕಾರ ಒಬ್ಬ ನೌಕರಿ ಕೊಡಬೇಕು ಎಂಬ ಉದ್ದೇಶದಿಂದ ಕರ್ನಾಟಕ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರ್ತಕ್ಕಂಥ ಎಸ್.ಎಂ. ಕೃಷ್ಣ ಸರ್ಕಾರ ಅವರು 2003ರಲ್ಲಿ ಗ್ರಾಮೀಣ ಪ್ರದೇಶದಾಗ ಒಬ್ಬರಂತೆ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಗ್ರಾಮ ವಿದ್ಯುತ್ ಪ್ರತಿನಿಧಿ ಅಂತ ನೇಮಕ ಮಾಡಿಕೊಂಡವರು. ಅವರ ಉದ್ದೇಶ ಏನಿತ್ತು ಅಂತ ಹೇಳ್ತಂದ್ರೆ ನೌಕರಿ ಕೊಡಬೇಕು, ಅವರಿಗೆ ಒಂದು ಗ್ರಾಮ ಪಂಚಾಯತಿಗೆ ರೈತ ಕುಟುಂಬಕ್ಕೆ ಒಂದು ನೌಕರಿ ಕೊಡಬೇಕು ಅಂತಕ್ಕಂಥ ಉದ್ದೇಶವಾಗಿತ್ತು. ಮುಂಬೊಂದು ದಿನದಲ್ಲಿ ಕಂಪನಿಯ ಒಡಂಬಡಿಕೆ ಮುಖಾಂತರ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ಕೊಂಡ್ರು, ಹುನ್ನಾರ ಮಾಡಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಕಂಪನಿಯ ಒಂದು ಒಡಂಬಡಿಕೆ ಮುಖಾಂತರ ನೇಮಕ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ ಹುನ್ನಾರ ಮಾಡಿ ನೇಮಕ ಮಾಡಿಕೊಂಡ್ರು. ಸುಮಾರು ಸರಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರು ಕೂಡ ಇದು ಯಾವುದೇ ರೀತಿಯಾದಂತಹ ಒಂದು ಅವರ ಸವಲತ್ತುಗಳಿಗೆ ಮನ್ನಣೆ ಕೊಡದೇ ಕಾರಣಕ್ಕಾಗಿ ನಾವು ಎಲ್ಲಾ ಗ್ರಾಮ ವಿದ್ಯುತ್ ಪ್ರತಿನಿಧಿ ಕೂಡಿ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋದೆವು. 2010ರಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋದ ನಂತರ ಮತ್ತೆ ಅಲ್ಲಿಂದ ಇರತಕ್ಕಂತ ಘನ ಸರ್ಕಾರ ಆರ್ಟಿಕಲ್ ಕೇಸ್ ನಂಬರ್ WP ನಂಬರ್ 43037 ಪ್ರಕಾರ ಎಸ್.ಎಂ. ಕೃಷ್ಣ ಸರ್ಕಾರದ ಕೃಷ್ಣ ದೀಕ್ಷಿತ್ ಅವರು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಹುದ್ದೆ ಗ್ರೂಪ್ ಅಲ್ಲಿ ಸೇರಿಕೊಂಡು ಯಾವುದೇ ರೀತಿಯಾದಂತ ಒಂದು ಹುದ್ದೆ ಕೊಟ್ಟವರಿಗೆ ನೌಕರಿ ಮಾಡಬೇಕು, ಇದು ಅನ್ಯಾಯ ಆಗುತ್ತದೆ. ಮತ್ತೆ 3 ತಿಂಗಳಲ್ಲಿ ಅವರಿಗೆ ನ್ಯಾಯ ಒದಗಿಸಿಕೊಟ್ಟು ಅವರಿಗೆ ಖಯಾಮತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಅವರ ಹೆಸರು ಇಟ್ಟು ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನೀವು ಆದೇಶ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಸರ್ಕಾರ 3 ತಿಂಗಳ ನಂತರ ಅಲ್ಲಿವರೆಗೆ ಕುಂತು 3 ತಿಂಗಳ ನಂತರ ಮತ್ತೆ ಡಬಲ್ ಬೆಂಚ್ಗೆ ಏನಾದ್ರು ಆದೇಶ ಮಾಡ್ಲಿಕ್ಕೆ ಅವರು ಅಪೀಲಿಗೆ ಹೋಗ್ಬಿಟ್ರು. ನಂತರ ಅಲ್ಲಿ ಕೂಡ 34/2000 ಅದ್ರ ಪ್ರಕಾರವೇ ಕೂಡ ಅವ್ರಿಗೆ ಉನ್ನತ ಮಟ್ಟದ ಒಂದು ಸಮಿತಿ ರಚನೆ ಮಾಡಿ ಇವರಿಗೆ ಸಮ ಕೆಲಸಕ್ಕೆ ಸಮವೇತನ ಮತ್ತೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ನೌಕರರಿಗೆ ಏನು ಹುದ್ದೆ ಇದು ಕೊಡ್ತಾರೋ ಅದನ್ನ ಕೊಡಬೇಕು ಅಂತಕ್ಕಂಥ ಅಲ್ಲಿ ಕೂಡ ಆದೇಶ ಆಯ್ತು. ಆದ್ರೂ ಕೂಡ ಇಲ್ಲಿವರೆಗೆ ಅದು ಏನು ಕಡೆಗಣಿಸಿ ಅವರು ಎಲ್ಲಾ ವಿದ್ಯುತ್ ಪ್ರತಿನಿಧಿಗಳನ್ನ ಒಡಂಬಡಿಕೆನೇ ಒಂದು ವಾಡಿಕೆಯಾಗಿ ಇಟ್ಟುಕೊಂಡಿದ್ದಾರೆ. ಆ ಒಡಂಬಡಿಕೆಯನ್ನೇ ಮತ್ತೆ ಮರುಪಡಿಸಿ ಅದನ್ನ ಮಾಡ್ಕೊಳ್ತಕ್ಕಂಥ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಕುಟುಂಬದಲ್ಲಿ 23 ವರ್ಷಗಳ ಸೇವೆ ಸಲ್ಲಿಸಿ ಎಲ್ಲರ ಅಂಚಿನಲ್ಲಿ ಉಳಿದಿದ್ದಾರೆ. ಈಗ ಸ್ವಲ್ಪ ಮಟ್ಟದಾಗೆ ಅವರು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ವಯಸ್ಕರ ಮುಗಿದಿದೆ, ಅವರು ರಿಟೈರ್ಮೆಂಟ್ ಆಗುವ ಸಂದರ್ಭದ ಇದೆ. ಅದಕ್ಕಾಗಿ ನೀವು ದಯವಿಟ್ಟು ಕೇಳ್ತೇವೆ ಮಾಧ್ಯಮ ಮುಖಾಂತರವರಿಗೆ, ಪ್ಲೀಸ್ ದಯವಿಟ್ಟು ನೀವು ಮಾಧ್ಯಮದವರು ನಮ್ಮ ಎತ್ತ ಹೊಡೆಯುವಂತ ಒಂದು ಕೆಲಸ ಮಾಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ನನ್ನ ಹೆಸರು ಪ್ರಭುರಾಜ್ ಬಸವಕಳ್ಳಿ GP, ಅಧ್ಯಕ್ಷ ತಾಲೂಕು. ಗ್ರಾಮ ವಿದ್ಯುತ್ ಪ್ರತಿನಿಧಿಗಳೇ ಯಾವುದೇ ಸೌಲಭ್ಯವಿಲ್ಲದೆ 23 ವರ್ಷಗಳಿಂದ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಯಾವುದೇ ಸೌಲಭ್ಯವಿಲ್ಲದೆ 23 ವರ್ಷಗಳಿಂದ ಸಮಾನ ವೇತನ ಇಲ್ಲದೆ PA ಇಲ್ಲ, DA ಇಲ್ಲ, PF ಇಲ್ಲ, ಹಾಜರಿ ಇಲ್ಲ, ರಜೆಗಳಿಲ್ಲ, ಯಾವುದೇ ಒಂದು ಕಾರ್ಮಿಕರ ಕನಿಷ್ಠ ಸೌಲಭ್ಯ ಇಲ್ಲದೆ ಅತ್ಯಂತ ಕೆಟ್ಟದಾಗಿ ಒಂದು ಕಾಡಿನ ಮೃಗದಂತೆ ನಮ್ಮ GVPಗಳನ್ನ ದುಡಿಸ್ಕೊಳ್ತಿದ್ದಾರೆ. ಇದು ನಮಗ್ ಮಕ್ಕಳು ಅನ್ಯಾಯ ಆಗ್ಯದ. ಇವತ್ತು GVPಗಳಾಗಲಿ, ಅಧಿಕಾರಿಗಳಾಗಲಿ, ನೌಕರಿಗಳಾಗಲಿ ಎಲ್ಲರೂ ಸರ್ಕಾರದ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. GVPಗಳಿಗೆ ಮಾತ್ರ ಬಹಳ ಅನ್ಯಾಯ ಆಗ್ಬಿಟ್ಟದೆ. ಇಲ್ಲಿವರೆಗೂ ಒಂದು PF ಇಲ್ಲ. GVPಗಳಿಗೆ ಇವತ್ತು ರಿಟೈರ್ಡ್ ಆದ್ರೆ ಅವ್ರಿಗೆ ಖಾಲಿ ಕೈಲಿ ಮನೆ ಕಳಿಸ್ಲಕತ್ತ. GVPಗಳವ್ರು ಸತ್ರ ಅಂದ್ರೆ ಅವ್ರ ಕುಟುಂಬದವ್ರಿಗೆ ಯಾರಿಗೂ ನೌಕರಿ ಇಲ್ಲ, ಏನೂ ಒಂದು ಸೇವಾ ಭದ್ರತೆನೇ ಮೇದಿಲ್ಲ. GVPಗಳಿಗೆ ಅಗ್ರಿಮೆಂಟ್ ಮುಖಾಂತರ ಇವತ್ತು ಒಂದು ಶಾಸನ ಮಾಡಿದಾರ, ಮರಣ ಶಾಸನ ಆಗಿದೆ. ಈಗಾಗಲೇ ಒಂದು ಹೊಸ ಆದೇಶ ಮಾಡಿದಾರ, ಅದೊಂದು ಮರಣ ಶಾಸನ ಆಗ್ಬಿಟ್ಟದ. ನಮಗ್ ಖಾಯಮತಿ ಕೊಡದೆ ಅಗ್ರಿಮೆಂಟ್ ರದ್ದು ಮಾಡಿ ನಮಗ್ ಸೇವಾ ಭದ್ರತೆ ಕೊಡ್ಬೇಕ್ರಿ. ಅದು ನಮ್ಮ ಉಚ್ಚ ನ್ಯಾಯಾಲಯ ಆದೇಶ ಈಗಾಗಲೇ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸುದೀರ್ಘವಾದ 23 ವರ್ಷ ಸೇವೆಯನ್ನು ಆಧರಿಸಿ ಅವ್ರಿಗೆ ಅಗ್ರಿಮೆಂಟ್ ರದ್ದು ಮಾಡಿಸಿ ಸಂವಿಧಾನಬದ್ಧವಾಗಿ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಅವ್ರಿಗೆ ಸೇವಾ ಭದ್ರತೆ ಕೊಡಬೇಕಂತ ಕೇಸಿಂದ ಈಗಾಗಲೇ ತಿಳಿಸಿರ್ತವೆ. ಆದ್ರೂ ಕೂಡ ಅಧಿಕಾರಿಗಳು ಇದಕ್ಕ ಯಾರು ಸ್ಪಂದಿಸ್ತಿಲ್ಲ. GVPಗಳಿಗೆ ತುಂಬಾ ಅನ್ಯಾಯ ಆಗಿದೆ ಸರ್. ನಮಗೇನದ ಖಾಯಮತಿ ಕೊಡ್ಬೇಕು, ನಮಗ್ PF ಇಲ್ಲ. GVP ಇವತ್ತಿನದ ಇಲ್ಲಿ ನಮ್ಮ ಮರಗುತ್ತಿ ಅಂತ GVP ಅವತ್ತು ರಿಟೈರ್ಡ್ ಆಗ್ಯಾರ ಸರ್. ಅವ್ರಿಗೆ ಏನು ಇವತ್ತಿನದ ಪೂರಾ ಖಾಲಿ ಹೋಗ್ಯಾರ. ಅವ್ರ ಹೆಂಡತಿ ಮಕ್ಕಳು ಕುಟುಂಬದ ಬೀದಿಗೆ ಬಂದ್ಬಿಟ್ಟ ಸರ್. ದಯಮಾಡಿ ನಾನು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಒತ್ತಾಯ ಮಾಡ್ತೀನಿ. GVPಗಳಿಗೆ ಕನಿಷ್ಠ ಸೇವಾ ಭದ್ರತೆ ಕೊಡ್ಬೇಕು.
ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಕನಿಷ್ಠ ಸೇವಾ ಭದ್ರತೆಯನ್ನು ಒದಗಿಸಿಕೊಡ್ಬೇಕು. ಒಂದ್ ವೇಳೆ ನಮ್ಮ ಈ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂದ್ರ ನಾವು ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟು ಜಿವಿಪಿ ಕುಟುಂಬ ಸಹಿತ ನಾವು ಇಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ನಾ ಈ ಮೂಲಕ ಏನದ ಕಾನೂನು ತಿಳಿಸ್ತೀನಿ. ನನ್ನ ಹೆಸರು ನಾಗರಾಜ್ ಹರ್ಸೂರ್, ಹೈದರಾಬಾದ್ ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿ ಸಂಘದ ಅಧ್ಯಕ್ಷ.